ಇದ್ದೀರಾ ಸುವರ್ಣ. ಅತ್ತೆ, ಹೆಣ್ಮಕ್ಳಿಗೆ ಮಡಲ್ ತುಂಬಬೇಕಾದ್ರೆ ಅವ್ರ ಗಂಡನ ಮನೇಲಿರೋ ಹೆಂಗಸರಿಗೆ ಉಡುಗೊರೆ ಕೊಡೋದು ನಮ್ಮ ಸಂಪ್ರದಾಯ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಇದನ್ನ ಕೊಟ್ಟು ಕಳಿಸಿದ್ದು. ತಪ್ಪಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಸಾಕು, ನಿಲ್ಸು ನಿನ್ನ ನಾಟಕನ. ಲೇಟಾಗಿ ಬಂದು ಈ 3 ಕಾಸಿನ ಹುಡುಗರ ಕೊಟ್ಟು ಸಮಾಧಾನ ಮಾಡಕ್ ನೋಡ್ತಿದ್ಯಾ? ಇದೇನಾ ನಿಮ್ಮ ಅಪ್ಪ ಅಮ್ಮ ಮಡಲ್ ತುಂಬಿಸಿ ಕಳ್ಸಿರೋದು? ನೋಡಿ, ನಿಮ್ಮ ಅಂತಸ್ತು ದರ್ಬಾರು ಎಲ್ಲ ಈ ಮನೆಗೆ ಸೀಮಿತವಾಗಿರ್ಲಿ. ಅವ್ರು ಕೊಟ್ಟಿರೋ ಉಡುಗೊರೆಗಳಿಗೆ ಅಷ್ಟು ಇಷ್ಟು ಅಂತ ಬೆಲೆ ಕಟ್ಟಕ್ಕೆ ಹೋಗಬೇಡಿ. ರಜನಿ, ನೀನು ಯಾಕೆ ಸುಮ್ಮನಿದ್ಯಾ? ನೀನು ಸುಮ್ಮನಿದ್ರೆ ಅವ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಈ ಉಡುಗೊರೆನೆಲ್ಲ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಲ್ಲ, ನಾವು ಹೊರಗಡೆ ತಿರ್ಗಾಡ್ಕೊಂಡು ತಂದಿದ್ದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಿಜ ಏನು ಅಂತ ನೀನೇ ಹೇಳು. ಅತ್ತೆ, ನಾನು ನಿಜಾನೇ ಹೇಳ್ತಿದ್ದೀನಿ. ನಾವಿಷ್ಟೊತ್ತು ನಮ್ಮ ತವ್ರ ಮನೇಲೇ ಇದ್ವಿ. ಬೇಕಾದ್ರೆ ನಾಳೆ ಪೂಜೆಗೆ ಅಪ್ಪ ಅಮ್ಮ ಬರ್ತಾರೆ, ಅವರನ್ನೇ ಕೇಳಿ. ಏನು ಪೂಜೆಗೆ ನೀನು ನಿಮ್ಮ ಅಪ್ಪ ಅಮ್ಮನ ಕರೆದ್ಯಾ? ಯಾರನ್ನು ಕೇಳೋ ಅವ್ರನ್ನ ಕರೆದಿದ್ದು ನೀನು? ಅವಳು ಅವ್ರ ಅಪ್ಪ ಅಮ್ಮನ ಕರೆಯೋಕ್ಕೆ ಯಾರನ್ನ ಯಾಕೆ ಕೇಳಬೇಕು? ನಾಳೆ ಅವಳ ಗಂಡನ ಮನೇಲಿ ಪೂಜೆ ನಡೀತಾ ಇದೆ, ಅದಕ್ಕೆ ಅವ್ರ ಅಪ್ಪ ಅಮ್ಮನ ಇನ್ವೈಟ್ ಮಾಡಿದ್ದಾಳೆ ಅಷ್ಟೇ. ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ನೀನು ಸುಮ್ಮನೆ ನಿಂತ್ಕೋ. ರಜನಿ, ಇದು ನಮ್ಮನೆ ಪೂಜೆ. ನಮ್ಮನೆ ಪೂಜೆಗೆ ಯಾರು ಹೊರಗಡೆ ಅವರು ಬರೋ ಹಾಗಿಲ್ಲ. ಈಗಲೇ ನಿಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಪೂಜೆಗೆ ಬರಬೇಡಿ ಅಂತ ಹೇಳು. ಅವಳು ಹೇಳಲ್ಲ. ನಮ್ಮ ಅತ್ತೆ ಮಾವ ಈ ಮನೆಗೆ ಹೊರಗಿನವ್ರು ಹೇಗಾಗ್ತಾರೆ? ಅವ್ರು ಈ ಮನೆಗೆ ಬಂದೇ ಬರ್ತಾರೆ. ನೋಡೋ ಏನಾಯ್ತು? ಶಾಂತಿ ಶಿಸ್ತಿಗೆ ಹೆಸರಾಗಿದ್ದ ಈ ನಮ್ಮ ಮನೆ ಈಗ ಬರೀ ಯುದ್ಧ ಭೂಮಿ ಆಗಿ ಹೋಗಿದೆ. 24 ಗಂಟೆ ಯಾವುದಾದ್ರೂ ಒಂದು ವಿಷಯಕ್ಕೆ ಈ ಮನೆಯಲ್ಲಿ ಜಗಳ ಆಗ್ತಾನೆ ಇರುತ್ತಲ್ಲ, ಏನಿದು? ಇವಳು ನಮಗೆ ಹೇಳ್ದೆ ಕೇಳ್ದೆ ಅವ್ರ ಅಪ್ಪ ಅಮ್ಮನ ಪೂಜೆ ಕರೆದಿದ್ದಾಳೆ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳೋದಕ್ಕೆ ಈ ವಿಷ್ಣು ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ದಾನೆ. ಅಲ್ಲ ಕುಸುಮ, ರಜನಿ ಅಪ್ಪ ಅಮ್ಮ ಈ ಮನೆಗೆ ಹೊರಗಿನವ್ರು ಹೇಗಾಗ್ತಾರೆ? ಅವರು ನಮ್ಮ ಬೀಗರು ಅಲ್ಲದೆ, ರಜನಿಗೆ ಈ ಪೂಜೆಗೆ ಅವ್ರ ಅಪ್ಪ ಅಮ್ಮನ ಕರಿಬೇಕು ಅಂತ ಆಸೆ ಇರಲ್ವಾ? ಕರೀಲಿ ಬಿಡು. ಇನ್ಫ್ಯಾಕ್ಟ್ ಇದರಿಂದ ನಾವು ಅವರಿಗೆ ಫೋನ್ ಮಾಡಿ ಕರೆಯೋದು ತಪ್ಪು. ರಜನಿ, ಈ ಮನೆ ಪೂಜೆ ವಿಚಾರದಲ್ಲಿ ಒಳಗಿನವರು ಹೊರಗಿನವರು ಅನ್ನೋ ಭೇದ ಭಾವ ಇಲ್ಲ. ಯಾರನ್ನಾದರೂ ಕರಿಬಹುದು, ಆದರೆ ಕರೆಯೋದಕ್ಕೆ ಮುಂಚೆ ಈ ಮನೆಯಲ್ಲಿ ಹಿರಿಯರಿಗೆ ಒಂದು ಮಾತು ಹೇಳಿದರೆ ಸಾಕು. ಸರಿ ಮಾವ. ರಜನಿ, ನೀನೇನು ಯೋಚನೆ ಮಾಡಬೇಡ. ನೀನು ಕರೆದಿದ್ದು ಸರಿಯಾಗಿದೆ. ಅವ್ರು ಬಂದರೆ ನಮಗೂ ಸಂತೋಷನೇ. ಏನೋ ಒಂದು ಅನಾಹುತ ಆಗೋದ್ರಲ್ಲಿತ್ತು, ಆದ್ರೆ ಈ ಮಾವ ಬಂದು ಎಲ್ಲ ತಡೆದ್ಬಿಟ್ರು. ಅಲ್ಲ ರಜನಿ,
ಆ ಕುಸುಮ ಅವರು ನಿನ್ನ ಮೇಲೆ ಅಷ್ಟೊಂದು ಕೂಗಾಡ್ತಾ ಇದ್ರು, ಸುಮ್ಮನೆ ನಿಂತಿದ್ದಲ್ಲ. ನಿನ್ಗೇನು ಬುದ್ಧಿ ಇಲ್ವಾ? ತಿರುಗಿಸಿ ಎದ್ದರು ಮಾತಾಡ್ಬೇಕು ತಾನೆ. ವಿಷ್ಣು, ಅವ್ರು ಕೋಪ ಮಾಡ್ಕೊಂಡ್ರು ಅಂತ ನಾನು ಕೋಪ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಅತ್ತೆ ಅಂದ್ರೆ ತಾಯಿ ಸಮಾನ. ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ನಾನು ಅವ್ರ ಹತ್ರ ಒಂದು ಮಾತು ಕೇಳ್ದೆ ನಮ್ಮನೆಯವ್ರನ್ನ ಪೂಜೆ ಕರೆದಿದ್ದು ನನ್ನ ತಪ್ಪು. ನೀನು ಇದೇ ಥರ ಅವ್ರು ಹೇಳಿದ್ದಕ್ಕೆಲ್ಲ ಸುಮ್ಮನಿದ್ರೆ ಖಂಡಿತ ಮುಂದೆ ಒಂದಿನ ತೊಂದರೆ ಆಗುತ್ತೆ. ನೋಡ್ತಾ ಇರು. ವಿಷ್ಣು, ಮುಂದೆ ತೊಂದರೆ ಆಗತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನಿವತ್ತವ್ರಿಗೆ ಎದುರು ಮಾತಾಡಿದ್ದಿದ್ರೆ ಖಂಡಿತ ತೊಂದರೆ ಆಗ್ತಿತ್ತು. ನಾನು ಹೇಳೋದು ನಿನಗೆ ಯಾವತ್ತೂ ಅರ್ಥ ಆಗಲ್ಲ. ಏನು ಬೇಕಾದರೂ ಮಾಡ್ಕೊ. ಮೈ ಡಿಯರ್ ಸ್ವೀಟ್ ಹಸ್ಬೆಂಡ್, ನೀವೇನು ಚಿಂತೆ ಮಾಡಬೇಡಿ. ಅತ್ತೆನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನನಗೆ ಗೊತ್ತು. ನಾನು ಮ್ಯಾನೇಜ್ ಮಾಡ್ತೀನಿ. ಆದರೆ ನಿಮ್ಗೊಂದು ನಿಜ ಗೊತ್ತಾ? ಏನು? ನಮ್ಮ ಅತ್ತೆನ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು, ಆದರೆ ನನ್ನ ಗಂಡನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಯಾರದು? ನಿನ್ನ ಗಂಡ? ಹೌದಾ? ಇದಾನೆ, ಕೋತಿ ಮೂತಿ ಸಿಡ್ಕೇಶ್ವರ. ಏನಂದ? ಕೋತಿ ಮೂತಿ ಸಿಡ್ಕೇಶ್ವರ ಅಂದೆ. ಕೋತಿ ಮೂತಿ? ಕೋತಿ ಏನ್ ಮಾಡುತ್ತೆ ಗೊತ್ತಾ ನಿನ್ಗೆ? ಏನ್ ಮಾಡುತ್ತೆ ಗೊತ್ತಿಲ್ವಾ? 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 ನಿಲ್ಲೆ ನಿಲ್ಲೆ ಅಲ್ಲೇ ನನ್ನ ಮಾತು ಕೇಳೆ, ಈ ಮಜನುಗೆ ಆಸೆ ನಿನ್ನ ಮೇಲೆ. ಯಾರೋ ನೀ ಚೋರ ಹೋಗೋಲು ದೂರ, ನೀನಂದ್ರೆ ತುಂಬಾ ತಲೆ ಭಾರ. ಅತಿ ಆಯ್ತೆ ನಖರ ಸಾಕೋ ಕಣೆ, ತಿಳಿಬೇಡ ಬಕ್ರ ನೀ ನನ್ನ ಕಣೆ. ಹಾಳಾದ ಮನಸ್ಸಲ್ಲಿ ನೀ ನೆಲೆಸಿದೆ, ಹಾಳಾದ ನನಗೆ ಗೊತ್ತು ರಜನಿ, ನೀನು ಎಲ್ಲೇ ಹೋದ್ರು ನನ್ನ ಹತ್ರ ಬರಬೇಕು ಅಂತ. ಯಾರೋ ನೀ ನನಗೆ, ಕೆಲ್ಸ ಇಲ್ವಾ ನಿನಗೆ? ನೋಡದಿತ್ತಿರುಗೆ ರೈಟ್ ಹೇಳೋ ಮನೆಗೆ. ದಿನ ರಾತ್ರಿ ಕನಸಲ್ಲಿ ನೀ ಕಾಡುವೆ, ಜೊತೆಯಲ್ಲಿ ಪಿಸು ಮಾತು ನೀ ನಾಡುವೆ. ಪಾರ್ಟ್ನರ್, ಇದೊಂದು ಡೀಲ್ನ ಓಕೆ ಮಾಡಿಕೊಡಿ. ನಿಮಗೆ ಎಷ್ಟು ದುಡ್ಡು ಬೇಕೋ, ಏನು ವ್ಯವಸ್ಥೆ ಬೇಕೋ ನಾನು ಮಾಡಿಕೊಡ್ತೀನಿ. ಓಕೆ? ಆವ್ ಹಲೋ. ಎಲ್ಲೋ ಇದೆಯಾ? ಯಾವಾಗ ನೋಡಿದ್ರು ಮನೇಲೇ ಇರಲ್ಲ. ಏನು ಮಾಡ್ತಿದ್ಯಾ? ಎಲ್ಲೋ ಬಾರಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ? ಅಮ್ಮ, ನಾನು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ನನ್ನ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮೀಟಿಂಗಲ್ಲಿದ್ದೀನಿ. ದುಡ್ಡು ಮಾಡೋದಕ್ಕೆ ಏನಾದರೂ ಮಾಡಬೇಕಲ್ಲ. ಅಷ್ಟಕ್ಕೂ ಮನೆಗೆ ಬಂದು ಏನು ಮಾಡಬೇಕು ಹೇಳು? ಆ ದರಿದ್ರ ಹೆಂಡತಿ ಮುಖ ನೋಡಿ 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 ಬೇಜಾರಾಗ್ಬಿಟ್ಟೈತೆ. ಅವಳನ್ನ ಮದುವೆ ಮಾಡ್ಕೋ, ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂದೆ. ಎಲ್ಲಿ ಬಂದು ಲಕ್ಷ್ಮಿ? ಲಕ್ಷ್ಮಿ ಬರಲಿಲ್ಲ, ದರಿದ್ರ ಲಕ್ಷ್ಮಿ ಬಂದು. ನಿನಗೆ ವಿಷಯ ಗೊತ್ತಾಯ್ತಾ? ಏನು? ಆ ರಜನಿ ಎಲ್ಲರೂ ಒಪ್ಪಿಗೆ ಪಡ್ಕೊಂಡು ಆ ಮನೆ ಸೊಸೆಯಾಗಿ ಬಂದಿದ್ದಾಳಂತೆ. ಅಯ್ಯಯ್ಯಯ್ಯೋ, ಅದನ್ನೇನು ದೊಡ್ಡ ವಿಷಯ ಅನ್ನೋ ಥರ ಹೇಳ್ತಿದ್ಯಾ? ಯಾರಿಗೂ ಗೊತ್ತಾಗ್ದಂಗೆ ಮದುವೆ ಆಗಿ ಬಂದವಳಿಗೆ ಮನೆಗೆ ಬರೋಕ್ಕೆ ಗೊತ್ತಾಗಲ್ವಾ? ಬರ್ತಾಳೆ, ಇವತ್ತು ಮನೆಗೂ ಬರ್ತಾಳೆ, ನಾಳೆ ಆ ಮನೆಗೆ ಯಜಮಾನಿನೂ ಆಗ್ತಾಳೆ.
ಮುಂದೆ ಒಂದು ದಿವಸ ನನ್ನನ್ನು ಆ ಮನೆಗೆ ಜವಾನನಾಗಿ ಇಟ್ಕೊಂಡ್ರೂ ಇಟ್ಕೊಳ್ತಾಳೆ. ಅಯ್ಯೋ, ನೀನು ಹೀಗೆ ಹೇಳ್ತಾ ಇದ್ರೆ ಏನು ಪ್ರಯೋಜನನೂ ಇಲ್ಲ ಕಣೋ. ನೀನು ಅವಳಿಗೆ ಬೆಂಕಿ ಹಾಕಿದಾಗ ಅವಳು ನಿನ್ನನ್ನು ನೋಡಿದ್ಲು ಅಂತ ಹೇಳಿದ್ಯಲ್ಲ, ಅವಳು ಏನಾದರೂ ನೀನೇ ಬೆಂಕಿ ಹಾಕ್ತೆ ಅಂತ ಹೇಳಿದ್ರೆ ನೀನು ಎಲ್ಲಿರ್ತೀಯ ಅಂತ ನಿನಗೆ ಗೊತ್ತೇನೋ? ಅವಳನ್ನ ಹಾಗೆ ಬಿಟ್ರೆ ಸತ್ಯ ಯಾವಾಗ ಬೇಕಾದರೂ ಹೊರಗೆ ಬರ್ಬೋದು ಕಣೋ. ಮೊದಲು ಅವಳಿಗೊಂದು ಗತಿ ಕಾಣಿಸ್ಬೇಕು. ನೋಡು ಆರ್ಯನ್, ರಾಜವರ್ಧನ್, ಕುಸುಮ ಅವರಿಬ್ಬರ ದೃಷ್ಟಿಲಿ ನೀನು ದೇವತಾ ಮನುಷ್ಯ ಆಗಿರಬೇಕು. ಆಗಲೇ ಕಣೋ ನಮ್ಮ ಬೇಳೆನ ನಾವು ಬೇಯಿಸ್ಕೊಳಕ್ಕಾಗೋದು. ಸರಿ ಅಮ್ಮ, ಒಂದು ಸರಿಯಾದ ಟೈಮ್ ನೋಡಿಕೊಂಡು ಅವಳಿಗೊಂದು ಗತಿ ಕಾಣಿಸ್ತೀನಿ. ಸರಿ, ಹಾಗಾದರೆ ಅದೇನು ಮಾಡ್ತೀಯೋ ಆದಷ್ಟು ಬೇಗ ಮಾಡು. ಸರಿನಮ್ಮ. ರಜನಿ ಅದಕ್ಕೆನ ಬೆಂಕಿ ಹಾಕಿ ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು ನನ್ನ ಗಂಡನ? ಅಯ್ಯೋ ದೇವ್ರೆ, ಯಾಕಪ್ಪ ಇವ್ರಿಗಿಂತ ಕೆಟ್ಟ ಬುದ್ಧಿ ಕೊಟ್ಟೆ? ಅಣ್ಣಂಗೆ ವಿಷಯ ಗೊತ್ತಾದ್ರೆ ಇವ್ರನ್ನ ಜೈಲಿಗೆ ಕಳಿಸ್ದೆ ಬಿಡಲ್ಲ. ಏನ್ ಮಾಡ್ಲಿ? ಹೇಳಿಲ್ಲ ಅಂದ್ರೆ ನನ್ನ ಅಣ್ಣನ ಕುಟುಂಬಕ್ಕೆ ನಾನೇ ಅನ್ಯಾಯ ಮಾಡ್ದಾಗುತ್ತೆ. ಹೇಳಿದ್ರೆ ಇವ್ರು ಜೈಲಿಗೆ ಹೋಗ್ತಾರೆ. ಇದರಿಂದ ರಜನಿ ಅತ್ತಿಗೆಗೆ ಇನ್ನೂ ಪ್ರಾಣಾಪಾಯ ಇದೆ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಅಲ್ಲ, ಈ ಬಬ್ಲಿಗಲ್ ರಜನಿ ನನಗೆ ದೊಡ್ಡ ತಲೆನೋವಾಗ್ಬಿಟ್ಟಲ್ಲ ಬಾಸ್. ವಿಷ್ಣುಗೆ ಬೇರೆ ಹುಡುಗಿನೇ ಸಿಗ್ಲಿಲ್ವಾ? ನಿಮ್ಗೇನು ಗೊತ್ತಾಗಬೇಕು? ಕುಡೀರಿ ಕುಡೀರಿ. ಗೋವಿಂದ 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 ಗೋವಿಂದ. ಶಾಂತಿ ಶಿಸ್ತಿಗೆ ಹೆಸರಾಗಿದ್ದ ಈ ನಮ್ಮ ಮನೆ ಈಗ ಬರೀ ಯುದ್ಧ ಭೂಮಿ ಆಗಿ ಹೋಗಿದೆ. 24 ಗಂಟೆ ಯಾವುದಾದ್ರೂ ಒಂದು ವಿಷಯಕ್ಕೆ ಈ ಮನೆಯಲ್ಲಿ ಜಗಳ ಆಗ್ತಾನೆ ಇರುತ್ತಲ್ಲ. ಕುಸುಮ, ಕುಸುಮ, ನಾನು ಆ ರೀತಿ ಮಾತಾಡಿದ್ದು ನಿನಗೆ ಬೇಜಾರಾಯ್ತಾ? ಇಲ್ಲ. ನೋಡು ಕುಸುಮ, ರಜನಿ ಈಗಾಗಲೇ ಅವ್ರ ಮನೆಗೆ ಹೋಗಿ ಅವ್ರ ಮನೆಯವ್ರನ್ನೆಲ್ಲ ಪೂಜೆಗೆ ಕರೆದು ಬಂದಿದ್ದಾಳೆ. ಈಗ ನಾವು ಅವ್ರಿಗೆ ಬರೋದು ಬೇಡ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಅಲ್ಲದೆ ನಾಳೆ ಪೂಜೆ ಜೊತೆಗೆ ಆಗ್ತಾ ಇರೋದು ತಾಳಿಶಾಸ್ತ್ರ. ತಾಳಿಶಾಸ್ತ್ರಕ್ಕೆ ಅವ್ರ ಮನೆಯವ್ರನ್ನೇ ಬರೋದು ಬೇಡ ಅಂತ ಹೇಳೋದು ಎಷ್ಟು ನ್ಯಾಯ ಇದೆ? ರಜನಿ ಮನೆಯವ್ರನ್ನ ಕರಿಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಾನು ಅವ್ರನ್ನ ಕರೆಯೋಗಿನ ಮುಂಚೆನೇ ಹೇಳಿದೆ ಕೇಳದೆ ಅವಳು ಇಷ್ಟದಂತೆ ಕರೆದು ಬಂದಿದ್ದಾಳೆ. ದೊಡ್ಡವರು ಅಂತ ನನಗೂ ಒಂದು ಮಾತು ಕೇಳ್ಬೋದಾಗಿತ್ತಲ್ವಾ? ಈ ವಿಷಯನ ಹೀಗೆ ಬಿಟ್ಟರೆ ಮುಂದೆ ಎಲ್ಲ ವಿಷಯಕ್ಕೂ ಅವಳು ಇಷ್ಟದಂತೆ ನಿರ್ಧಾರ ತಗೊಳಕ್ಕೆ ಶುರು ಮಾಡಿಬಿಡ್ತಾಳೆ. ಅವಳಿಗೆ ಬುದ್ಧಿ ಬರಲಿ ಅಂತ ನಾನು ಹಾಗೆ ಮಾಡಿದ್ದು. ಕುಸುಮ, ನೀನು ಹೇಳ್ತಿರೋದು ಸರಿಯಾಗಿದೆ. ಆದರೆ ನೀನು ಅವ್ರಿಗೆ ಅರ್ಥ ಆಗೋ ಥರ ಹೇಳ್ತಿಲ್ವೋ ಅಥವಾ ಅವ್ರಿಗೆ ಅರ್ಥ ಆಗ್ತಿಲ್ವೋ? ಹೋಗ್ಲಿ ಬಿಡು, ಮುಂದೆ ಎಲ್ಲ ಸರಿ ಹೋಗುತ್ತೆ. ಕುಸುಮ, ನಾಳೆ ಪೂಜೆಗೆ ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊ. ನೀವೇನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾಳೆ ಪೂಜೆ ನಿರ್ವಿಘ್ನವಾಗಿ ನಡೆಯುತ್ತೆ. ಅದರ ಜವಾಬ್ದಾರಿ ನಂದು. ಗುಡ್. ಖಂಡಿತ ನಾಳೆ ಪೂಜೆ ನಿರ್ವಿಘ್ನವಾಗಿ ನಡೆಯುತ್ತೆ. ಆದರೆ ಆ ರಜನಿಗೆ ಬರೋ ವಿಘ್ನನ ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ.
ವಿಷ್ಣು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರ ರೂಮಿಗೆ ಹೋಗ್ಲಾ? ಬೇಡ, ಅತ್ತೆ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವಾ ಮತ್ಯಾಕೆ ಬಂದ್ರಿ? ಅತ್ತೆ ಬೆಳಗ್ಗೆ ಬೈದಿದ್ದು ಸಾಲ್ದಾ? ಹೋಗಿ ನಿಮ್ಮ ರೂಮ್ಗೆ. ಪ್ಲೀಸ್ ರಜನಿ, ಒಂದೇ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡ್ಕೊಂಡು. ಅಕ್ಕ ಇದ್ರೆ ತೊಂದರೆ ಆಗುತ್ತೆ, ಹೋಗಿ ನಿಮ್ಮ ರೂಮ್ಗೆ. ಅಯ್ಯೋ, ನಿನ್ನೆ ನಾನು ರೂಮಿಗೆ ಬಂದಿದ್ದೆ, ಅವ್ರಿಗೆ ಗೊತ್ತಾಗಿಲ್ಲ. ಇವತ್ತು ಗೊತ್ತಾಗುತ್ತಾ? ವಿಷ್ಣು, ನಿನ್ನೆ ನಾನು ಪೆದ್ದೆ ಆದೆ ಅಂದ ತಕ್ಷಣ ಡೈಲಿ ನಾನು ಪೆದ್ದೆ ಆಗ್ತೀನಿ ಅನ್ಕೊಂಡಿದ್ದೀರಾ ನೀವು? ಈಗಲೇ ಹೋಗಿ ಅತ್ತೆಗೆ ಹೇಳ್ತೀನಿ. ಅಕ್ಕ ಪ್ಲೀಸ್ ಅತ್ತೆಗೆ ಹೇಳಬೇಡಿ. ವಿಷ್ಣು ಹೋಗಿ ನಿಮ್ಮ ರೂಮ್ಗೆ. ಪ್ಲೀಸು ಇಲ್ಲ ಗ್ಲೀಸು ಇಲ್ಲ, ಅತ್ತೆಗೆ ಹೇಳ್ತೀನಿ ಅಂದ್ರೆ ಹೇಳ್ತೀನಿ ಅಷ್ಟೇ. ಹೆಲೋ, ಈಗ ನಾನು ಹೋಗ್ಬೇಕು ತಾನೆ? ಹೋಗ್ತೀನಿ. ಹಾಗ್ಬಾ ದಾರಿಗೆ. ನಮ್ಗೆ ನಿನ್ನೆ ಡೌಟ್ ಇತ್ತು ನೀನು ಇವತ್ತು ಇಲ್ಲಿ ಬಂದೇ ಬರ್ತೀಯಾ ಅಂತ. ಈಗ ನೋಡು ಸಿಕ್ಕಾಕೊಂಡ್ಬಿಟ್ಟೆ. ಓ ಸಾರಿ, ಇವಾಗ ಇಲ್ಲಿಂದ ಹೋಗು. ಸರಿ ರಜನಿ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅತ್ತಿಗೆ. ರಜಿನಿ, ಯಾಕೋ ನಿಂದು ಜಾಸ್ತಿ ಆಯ್ತು. ಇವತ್ತೇನೋ ಹೋಗ್ಲಿ ಪಾಪ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇದೇ ಥರ ಇನ್ನೊಂದ್ಸತಿ ಆದರೆ ಅತ್ತೆಗೋ ಹೇಳ್ಬಿಡ್ತೀನಿ. ಅಕ್ಕ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮಗೆ ಇಷ್ಟೊಂದು ದೊಡ್ಡ ಮನಸ್ಸಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನೀವೊಂಥರ ಕರುಣೆ ಮಾತೆ ಥರ. ನಮ್ಮನ್ನ ಇಷ್ಟು ಬೇಗ ಕ್ಷಮಿಸ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಹ್ಞೂ, ಇರಲಿ ಇರಲಿ, ಮಲ್ಕೋ. ಸರಿ ಅಕ್ಕ. ಹಲೋ. ಹಲೋ, ಯಾರು? ನಾನು ಶಾಮಿಲಿ. ಶಾಮಿಲಿ ನೀವಾ? ನನ್ನ ನಂಬರ್ ಯಾರು ಕೊಟ್ರು? ಹೇಗೋ ಕಲೆಕ್ಟ್ ಮಾಡಿದೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಹೇಗೋ ಇದ್ದೀನಿ. ಅಂದಹಾಗೆ ನೀವೆಲ್ಲರ ಒಪ್ಪಿಗೆಯಿಂದ ಆ ಮನೆಗೆ ಸೊಸೆಯಾಗಿ ಎಂಟ್ರಿ ಕೊಟ್ಟಿದ್ದೀರಾ ಅಂತ ಗೊತ್ತಾಯಿತು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಸಾರಿ ಅದಕ್ಕೆ, ಅವತ್ತು ನಾನಲ್ಲಿ ಬಂದಿದ್ದಾಗ ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು. ಅದಕ್ಕೆಲ್ಲ ಸಾರಿ ಯಾಕೆ ಕೇಳ್ತೀರಾ? ಅವತ್ತಿನ ಪರಿಸ್ಥಿತಿಗೆ ನೀವು ಆ ಥರ ರಿಯಾಕ್ಟ್ ಮಾಡಿದ್ರಿ ಅಷ್ಟೇ. ಆದರೆ ನಿಮ್ಮನ್ನು ನೆನೆಸ್ಕೊಂಡಾಗೆಲ್ಲ ನನಗೆ ತುಂಬ ಬೇಜಾರಾಗುತ್ತೆ. ನೀವಂತ ನರ್ಕದಲ್ಲಿದ್ದೀರಾ ಅಂತ. ನನ್ನ ಬಗ್ಗೆ ಯೋಚನೆ ಬಿಡಿ, ನಾನು ಹೇಗೋ ಇರ್ತೀನಿ. ನೀವು ಹೊಸದಾಗಿ ಮದುವೆ ಆಗಿದ್ದೀರಾ, ನಿಮ್ಮ ಜೀವನ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ಅಂದಹಾಗೆ ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿರಬೇಕು. ಹುಷಾರಾಗ? ಯಾಕೆ, ಏನಾಯಿತು? ನನ್ನ ಗಂಡನಿಂದ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ.
ನಿಮ್ಮ ಗಂಡನಿಂದನಾ? ನನಗೇನು ತೊಂದರೆ ಆಗುತ್ತೆ? ಅದು ಅದಕ್ಕೆ ಅಯ್ಯೋ ಬೇಡ, ರಜನಿ ಅದಕ್ಕೆನ ಸಾಯಿಸೋದು ಪ್ರಯತ್ನ ಪಟ್ಟಿದ್ದು ನನ್ನ ಗಂಡನೇ ಅಂತ ಗೊತ್ತಾದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಯಾಕೆ ಏನು ಅಂತ ಕೇಳಬೇಡಿ, ಆದರೆ ನನ್ನ ಗಂಡನಿಗೆ ನಿಮ್ಮ ಮೇಲೆ ತುಂಬ ಕೋಪ ಇದೆ.